ಹೆಸರು ನಿಯುಕ್ತಿ ಪುರಾಣ. ಇದನ್ನು ಬರೆದಂಥವರು ನಾಗರಾಜ್ ವಸ್ತಾರೆ. ಈ ಬಂಗಾರದೊಡ್ಡಿ ಅನ್ನುವವಳು ಒಬ್ಬ ವೇಶ್ಯೆ. ಈ ರಾಜ ರಣಧೀರ ಕಂಠೀರವ ಒಂದಿನ ವಿಹಾರಕ್ಕೆ ಹೋಗಿರಬೇಕಾದ್ರೆ ಈ ಚೆನ್ನಾದ ಒಂದು ಹೆಣ್ಣನ್ನು ನೋಡ್ತಾನೆ. ನಾನು ನಿನ್ನನ್ನು ಕೂಡಬೇಕು ಅಂತ ಹೇಳ್ತಾನೆ. ಓಕೆ. ಆವಾಗ ಅವಳು ಒಂದು ಸವಾಲು ಮಾಡ್ತಾಳೆ. ಬಟ್ ನನಗೆ ಅಂದರೆ ರಣಧೀರವ ಕಂಠೀರವ ಅಂದ ತಕ್ಷಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೆನಪು ಬರುತ್ತೆ. ಪ್ರಾಸಂಗಿಕವಾಗಿ ಆ ಸಿನಿಮಾದಲ್ಲಿ ಬಂಗಾರದೊಡ್ಡಿಯನ್ನು ಹೆಂಡತಿ ಅಂತ ತೋರಿಸ್ಬಿಡ್ತಾರೆ. ಓಕೆ. ಮಾಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರಲಿ ಅಂತ ಬ್ರಿಟಿಷ್ ಸಾಮ್ರಾಜ್ಯದವರು ಅಂದರೆ ಕಂಪನಿ ಸರ್ಕಾರದವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಕಾಯ್ದೆ ಅಂತಂದರು. ಹೌದು. ಆ ಸುಮಾರಿನಲ್ಲಿ ರಾಜಮನೆತನವೇ ಹುಟ್ಟಿಸಿದ ಕತೆ ಇದು. ಅಂದರೆ ನೋಡಿ, ನಮಗೆ ಶಾಪ, ನಮ್ಮ ವಂಶಕ್ಕೆ ಒಂದು ಶಾಪ ಇದೆ, ಆ ಮೇರೆಗೆ ನಮಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿ ಹುಟ್ಟಿಸಿದ ಕತೆ ಇದು ಅನ್ನುವ ಒಂದು ವದಂತಿ ಕೂಡ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಸ್ವಾಗತ. ಸ್ವಲ್ಪ ಹೊಸ ಪುಸ್ತಕ, ಯಾಕಂದರೆ ಒಂದು ವರ್ಷ ಹಿಂದೆ ಬಂದಿರುವಂಥ ಪುಸ್ತಕ ಇದು. ಸೊ ಆ ಪುಸ್ತಕದ ಪರಿಚಯನ ಮಾಡಿಕೊಡೋಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀನಿ. ಹೆಸರು ನಿಯುಕ್ತಿ ಪುರಾಣ. ಇದನ್ನು ಬರೆದಂಥವರು ನಾಗರಾಜ್ ವಸ್ತಾರೆ. ನಾಗರಾಜ್ ವಸ್ತಾರೆ ಅವರ 16ನೇ ಪುಸ್ತಕ ಇದು. ಮೂಲತಃ ಆರ್ಕಿಟೆಕ್ಟ್ ಅವರು, ಆದರೆ ಬರಹಗಾರರಾಗಿ ತುಂಬ ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ಒಂದು ನಿಯುಕ್ತಿ ಪುರಾಣ ಎನ್ನುವ ಐತಿಹಾಸಿಕ ಎನ್ನಬಹುದಾದ ಕಾದಂಬರಿಯನ್ನು ಬರೆದಿದ್ದಾರೆ. ಆದರೆ ಅವ್ರು ಹೇಳೋ ಪ್ರಕಾರನ ಐತಿಹಾಸಿಕ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಹಾಗಾದರೆ ನಾಗರಾಜ್ ವಸ್ತಾರೆ ಅವ್ರನ್ನ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ವಸ್ತಾರೆ ಅವರೇ. ಎಸ್, ನಾನು ಈಗ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆನೇ ಸಾಕಷ್ಟು ನಿಮ್ಮ ಜೊತೆಗೆ ಮಾತಾಡಿದೆ. ಈಗ ಫಾರ್ಮಲ್ ಆಗಿ ಹೆಂಗೆ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಹಿಂಗಾಗಿ ಇನ್ಫಾರ್ಮಲ್ ಆಗಿ ನಾವು, ಹೌದು, ಅನೌಪಚಾರಿಕತೆಯೇ ಚಂದ ಅಲ್ವಾ? ಎಸ್ ಎಸ್ ಎಸ್. ಸೊ ಹೀಗಾಗಿ ಈ ಒಂದು ನಿಯುಕ್ತಿ ಅಂದಾಗ ನನಗೆ ಏನು ಅರ್ಥ ನಂಗೆ ಈಗಲೂ ಗೊತ್ತಿಲ್ಲ. ನಿಯುಕ್ತಿ ಅಂದ್ರೆ ಏನು? ನಿಯೋಗ ನೆನಪು ಬಂತು. ಅವರು ನಿಯುಕ್ತಿಗೊಂಡರು ಅಂತ ಹೇಳ್ತಾರೆ. ಆ ಪದವಿಗೆ ನಿಯುಕ್ತಿಗೊಂಡರು. ಇಲ್ಲಿ ಏನಾಗುತ್ತೆ, ಈ ರಣಧೀರ ಕಂಠೀರವನ್ನ ಈ ಪುಸ್ತಕದ ಕಡೆಯ ಭಾಗದಲ್ಲಿ ಯುವರಾಜನನ್ನಾಗಿ ಅಥವಾ ಮುಂದಿನ ದೊರೆಯನ್ನಾಗಿ ನಿಯುಕ್ತಿ ಮಾಡ್ತಾರೆ. ಹಾಗಾಗಿ ಇದು ನಿಯುಕ್ತಿ ಪುರಾಣ. ಓಕೆ. ಇದು ಸುಮಾರು 420 ಪುಟ ಇದೆ ಅನ್ಸುತ್ತೆ. ಇದರ ಮುಂದುವರಿದ ಭಾಗವಾಗಿ ಇನ್ನೂ 2 ಭಾಗಗಳು ಬರೆದಿದೆ. ಮುಂದುವರಿದ ಭಾಗದ ಹೆಸರು ಪ್ರಯುಕ್ತಿ ಪುರಾಣ ಅಂತ, ಕೊನೆಯದು ಸಂಯುಕ್ತಿ ಪುರಾಣ. ಅವೆರಡು ಇನ್ನೂ ಕರಡಿನ ಹಂತದಲ್ಲಿದೆ. ಓಕೆ, ಕೈಗೆತ್ಕೋಬೇಕು. ಎಸ್, ನಾನು ಈ ಪುಸ್ತಕದ ಮುನ್ನುಡಿಯನ್ನು ಮತ್ತು ಒಂದಷ್ಟು ನೋಡ್ತಾ ಇದ್ದೆ. ನನಗೆ ಭಾಳ ನಿಗೂಢ, ಭಾಳ ಆಕರ್ಷಕ ಮತ್ತು ಸ್ವಲ್ಪ ಅಭೇದ್ಯ ಕೂಡ ಅನ್ನಿಸ್ತಾ ಇತ್ತು ಕಾದಂಬರಿ. ಈ ಒಂದು ಕಾದಂಬರಿ ಐತಿಹಾಸಿಕ ಅಂತ ಅವ್ರು ಹೇಳಿದರು ಕೂಡ, ಐತಿಹಾಸಿಕ ಅಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದೊಂದು ಅಪ್ಪಟ ಪುರಾಣ, ಇತಿಹಾಸವಲ್ಲ. ಕಾದಂಬರಿ ಅಂತೂ ಮೊದಲೇ ಅಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾ, ಸದರಿ ಪುರಾಣದಲ್ಲಿ ಇತಿಹಾಸವೆನ್ನುವುದು ನೆಪಕ್ಕೆ ಮಾತ್ರವೇ ಇದೆ. ಸೊ ಇದೆಲ್ಲ ಹೇಳ್ತಾನೆ ನಮಗೆ ರಣಧೀರವ ಕಂಠೀರವನ ನಿಯುಕ್ತಿ ಅನ್ನೋದು ಬಂದ್ಬಿಡುತ್ತೆ. ಇತಿಹಾಸದಲ್ಲಿ ಕೂಡ ನಾವು ಎಂಟ್ರಿ ಆಗ್ತೀವಿ. ಅದರೊಂದಿಗೆ ಇಲ್ಲಿ ಮುನ್ನುಡಿಗಿನ ಮುಂಚೆನೇ ಒಂದು ಸಣ್ಣ ಒಂದು ವಿವರ ಇದೆ. ನಂಗೆ ಅದು ಭಾಳ ಇಂಟ್ರೆಸ್ಟಿಂಗು ಮತ್ತು ಭಾಳ ಅದೊಂದು ಚಿತ್ರವತ್ತಾಗಿದೆ. ಅಂದರೆ ಸತಿ ಹೋಗೋ ಮುನ್ನ ಇಬ್ಬರು ತಾಯಂದ್ರು ಮಾಡುವಂಥ ಕೆಲಸ. ಸತಿ ಹೋಗೋದು ನಿಮಗೆ ಗೊತ್ತಿರುತ್ತೆ. ಸತಿ ಸಹಗಮನ, ಗಂಡ ಸತ್ತ ಮೇಲೆ ಸತಿ ಹೋಗುವಂಥದ್ದು, ಗಂಡನ ಚಿತೆ ಮೇಲೆ ಹಾರಿ ಅಥವಾ ಮಲಗಿ ಸಾಯುವಂಥದ್ದು. ಅದನ್ನು ಮಾಡುವ ಮುನ್ನ ಇಬ್ಬರು ಹೆಣ್ಮಕ್ಳು ತಮ್ಮ ಮಕ್ಕಳಿಗೆ ಮೂಗುತಿಗಳನ್ನ ಕೊಡ್ತಾರೆ. ಮತ್ತು ಆ ಮೂಗುತಿಗಳು ಎಷ್ಟು ಚೆಂದ ಕಾಣ್ತಾವೆ ಅಂತಂದರೆ, ಸಾಯುವ ಸಂದರ್ಭದಲ್ಲಿ ಕೂಡ ಆ ಮೂಗುತಿ ನನ್ನ ಮಗಳಿಗೆ ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ ಅಂತ ಅವರು ಅದನ್ನು ಅನುಭವಿಸಿ ಆ ಸಂತೋಷವನ್ನು ನಂತರ ಅವ್ರು ಚಿತೆಗೇರ್ತಾರೆ ಅನ್ನೋ ಮಾತು ಬರುತ್ತೆ. ಅದು ನಂಗೆ ಭಾಳ ಒಂಥರ ಕಲಕಿದ ಒಂದು ದೃಶ್ಯ ಅದು. ನಿಮ್ಮ 16ನೇ ಕಾದಂಬರಿ ನಿಯುಕ್ತಿ ಪುರಾಣ ಏನು ಹೇಳಕ್ಕೆ ಹೊರಟಿದ್ದೀರಾ ಈ ಮೂಲಕ? ಇದಕ್ಕೊಂದು ಚಿಕ್ಕ ಹಿನ್ನೆಲೆ ಇದೆ, ಅದನ್ನ ಹೇಳಿಬಿಡ್ತೇನೆ. ನಾನೊಬ್ಬ ವೃತ್ತಿಪರ ವಾಸ್ತುಕಾರನಾಗಿರೋದ್ರಿಂದ, ಶಿಲ್ಪಿ ಅಂದರೆ ನನಗೆ ಸ್ವಲ್ಪ ಇರುಸುಮುರುಸಾಗುತ್ತೆ. ಹಾಗಾಗಿ ನಾನು ವಾಸ್ತುಕಾರ, ವಿನ್ಯಾಸಕಾರ, ಆರ್ಕಿಟೆಕ್ಟ್ ಅಂತ ನಾನೇ ಕರ್ಕೋತೇನೆ. ಅದು ಕನ್ನಡದ ಮುಲಾಜಿನ ಮೇರೆಗೆ. ನಡುವೆ ಇಂಗ್ಲೀಷ್ ಬಂದರೆ ಪರವಾಗಿಲ್ಲ ಅನ್ನುವ ಹಾಗಿದ್ದ ಪಕ್ಷಕ್ಕೆ ಲೆಟ್ಸ್ ಕಾಲ್ ಮೈ ಸೆಲ್ಫ್ ಎನ್ ಆರ್ಕಿಟೆಕ್ಟ್. ನಾನು ಪ್ರಾಕ್ಟೀಸಿಂಗ್ ಆರ್ಕಿಟೆಕ್ಚರನ್ನು ಅಭ್ಯಾಸವಲ್ಲದೇನೆ ಆರ್ಕಿಟೆಕ್ಚರಿನ ಬೋಧನೆಯನ್ನು ಮಾಡ್ತೇನೆ. ಬೆಂಗಳೂರಿನ ಕೆಲವಾರು
ಕೆಲವಾರು ಅನ್ನೋದಕ್ಕಿಂತ ಒಂದು 3-4 ಅಥವಾ ಕರ್ನಾಟಕದ 3-4 ಶಾಲೆಗಳಲ್ಲಿ ಸಂದರ್ಶನ ಪ್ರಾಧ್ಯಾಪನ ಅಂತ ಏನು ಹೇಳ್ತಾರೆ ಅದನ್ನು ಕೈಕೊಳ್ತಾನೆ. ಮೈಸೂರಿನಲ್ಲಿ ಮಹಾರಾಣಿಯವರು ಅಂದರೆ ಪ್ರಮೋದಾದೇವಿಯವರು ನಡೆಸ್ತಾ ಇರ್ತಕ್ಕಂಥ, ಅಂದರೆ ಅವರ ಸಹಯೋಗದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಶಾಲೆ ಇದೆ. ಅಲ್ಲಿಗೆ ನಾನು ಆಗಾಗ ಹೋಗ್ತಿರ್ತೇನೆ. ಆಗಾಗ ಅಂದರೆ ಯಾವಾಗ ಕರೀತಾರೆ ಆ ಸುಮಾರಿನಲ್ಲಿ ಹೋಗಿ. ಇದು 2020 ಮೊದಲಿನ ಕಥೆ. ಓಕೆ. ನಾನು ವಾರಕ್ಕೆ 2 ದಿವಸ ಮೈಸೂರಿನ ಆ ಶಾಲೆಯಲ್ಲಿ ಕಲಿಸೋದಿತ್ತು. ಬುಧವಾರ ಬೆಳಿಗ್ಗೆ ಹೋಗ್ತಾ ಇದ್ದೆ, ಗುರುವಾರ ಸಾಯಂಕಾಲ ಬರ್ತಾ ಇದ್ದೆ. ಓಕೆ. ಆಮೇಲೆ ಐ ವುಡ್ ಡ್ರೈವ್ ಆನ್ ಮೈ ಓನ್, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಶ್ರೀರಂಗಪಟ್ಟಣವನ್ನು ದಾಟುವ ಸುಮಾರಿನಲ್ಲಿ ಪಶ್ಚಿಮ ವಾಹಿನಿಯ ಆಸುಪಾಸಿನಲ್ಲಿ ಒಂದು ಬಂಗಾರ ದೊಡ್ಡಿ ನಾಲೆ ಅಂತ ಒಂದು ಫಲಕ ಕಾಣಸಿಗುತ್ತೆ ಇವತ್ತಿಗೂ. ಅದನ್ನು ಹೇಗೆ ಬರೆದಿದ್ದಾರೆ ಅಂದರೆ, ಬಂಗಾರ ದೊಡ್ಡಿ ಒಂದು ಪದ ಮಾಡಿದ್ದಾರೆ, ನಾಲೆ ಪಕ್ಕದಲ್ಲಿದೆ. ಏನಿದು ಬಂಗಾರ ದೊಡ್ಡಿ ನಾಲೆ? ನಾನು ಇನ್ನೊಂದು ಕಡೆ ನೋಡಿದಾಗ ಎರಡೂ ಒಂದು ಸಂಯುಕ್ತ ಪದವಾಗಿತ್ತು, ಬಂಗಾರ ದೊಡ್ಡಿ ನಾಲೆ ಅನ್ನೋದು. ಯಾಕೆ ಹೀಗೆ ಈ ಹೆಸರು ಯಾತಕ್ಕೆ ಅಂತ ಹುಡುಕಿಕೊಂಡು ಹೋದಾಗ ಏನಾಯಿತು, ಈ ಕತೆ ಅಥವಾ ಆ ವಿಷಯ ಸೀದಾ ರಣಧೀರ ಕಂಠೀರವರ ಕಾಲಕ್ಕೆ ಕೊಂಡೋಯ್ತು ನಾನು. ಓಕೆ. ಆಯಿತಾ. ಈ ಬಂಗಾರ ದೊಡ್ಡಿ ಅನ್ನುವವಳು ಒಬ್ಬ ವೇಶ್ಯೆ. ಬಂಗಾರ ದೊಡ್ಡಿ ಅವಳ ಹೆಸರು? ಅವಳ ಹೆಸರೇ ದೊಡ್ಡಿ ಅಂದರೆ ವೇಶ್ಯೆ ಅಂತಾನೆ. ಅಂದರೆ ಈಗ ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಸಾಮ್ರಾಜ್ಯದ ಪತನಾನಂತರದಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸಂಸ್ಥಾನಗಳಿದ್ವಲ್ಲ, ಅಂದರೆ ಅವುಗಳೆಲ್ಲ ಪಾಳೆಗಾರಿಕೆ ನಡೆಸ್ಕೊಂಡಿದ್ವು, ಅವುಗಳೆಲ್ಲರೂ ಸಂಸ್ಥಾನಗಳಾಗಿ ಬರು. ಈಗ ಚಿತ್ರದುರ್ಗ ಹೋದ್ರೂ ಅಲ್ಲಿ ದೊಡ್ಡಿ ಅಂದರೆ ವೇಶ್ಯೆ ಅಂತಾನೆ ಅರ್ಥ. ಓಕೆ. ದೊಡ್ಡಿ ಅಂದರೆ ಕೋಠಿ ಅಲ್ಲ? ಇಲ್ಲ. ಓಕೆ. ನಾ ದೊಡ್ಡಿ ಅಂದರೆ ಒಂದು ಇಲ್ಲ ಕೊಟ್ಟಿಗೆ, ಅದು ಇನ್ನೊಂದು ಅರ್ಥ, ಅದು ಮಲೆನಾಡು ಸೀಮೆಲೆ ಅರ್ಥ. ಇದು ದೊಡ್ಡಿ ಅಂದರೆ ವೇಶ್ಯೇನೋ ಅರ್ಥನೇ ಇದೆ. ಆಮೇಲೆ ಕೆಳದಿಯ ಸಂಸ್ಥಾನದಲ್ಲೂ ಅದೇ ಅರ್ಥ ಇರುತ್ತೆ. ಇರಲಿ ಅದು. ಅವಳು ಬಂಗಾರ ದೊಡ್ಡಿ, ಅವಳ ಹೆಸರು ಬಂಗಾರಿ ಇರಬಹುದು, ಅದು ಹಾಗಾಗಿ ಬಂಗಾರ ದೊಡ್ಡಿ. ಅದು ಇನ್ನೊಂದು ಕುತೂಹಲದ ವಿಷಯ ಏನಂದರೆ, ಈ ವೇಶ್ಯೆಯರನ್ನ ಬಂಗಾರದವರು ಅಂತಲೇ ಕರೆಯೋ ವಾಡಿಕೆ ಕೂಡ ಇತ್ತು. ಓಕೆ. ಆಯಿತಾ. ಸೊ ಇವಳು ಬಂಗಾರ ದೊಡ್ಡಿ. ಈ ರಾಜ ರಣಧೀರ ಕಂಠೀರವ ಒಂದಿನ ವಿಹಾರಕ್ಕೆ ಹೋಗಿರ್ಬೇಕಾದ್ರೆ ಈ ಚೆನ್ನಾದ ಒಂದು ಹೆಣ್ಣನ್ನು ನೋಡ್ತಾನೆ, ನಾನು ನಿನ್ನನ್ನು ಕೂಡಬೇಕು ಅಂತ ಹೇಳ್ತಾನೆ. ಓಕೆ. ಆವಾಗ ಅವಳು ಒಂದು ಸವಾಲು ಮಾಡ್ತಾಳೆ, ನೀನು ನನ್ನನ್ನು ಕೂಡಬೇಕು ಅನ್ನೋ ಹಾಗಿದ್ರೆ, ನಾನು ನಿನಗೆ ಒಲಿಯಬೇಕು ಅನ್ನೋ ಹಾಗಿದ್ರೆ, ಕೆಳಗೆ ಹರಿತಿರುವ ಕಾಲುವೆಯನ್ನು ನನ್ನ ಎದೆ ಮೇಲೆ ಹರಿಸು, ಕಾವೇರಿಯನ್ನು. ಕೆಳಗೆ ಹರಿತಾ ಇರತಕ್ಕಂಥ ಕಾವೇರಿನ ನನ್ನ ಎದೆ ಮೇಲೆ ಹರಿಸ್ಬೇಕು. ಯಾಕೆ ಈ ರೀತಿಯ ಒಡಪಿನ ಮಾತಾಡ್ತಿದೀಯಾ ಅಂತ ಕೇಳಿದಾಗ, ಕಾವೇರಿ ಕೆಳಗೆ ಹರಿತಾ ಇರುತ್ತೆ, ಅವಳು ಇರ್ತಕ್ಕಂಥ ಪ್ರದೇಶ ಇದೆಯಲ್ಲ ಅದು ಎತ್ತರದಲ್ಲಿರುತ್ತೆ. ಓಕೆ. ಅವಳ ಅರ್ಥ ಹೇಳಿದ್ದೇನು ಅಂದರೆ, ಆ ನೀರನ್ನು ನಮ್ಮೂರಿಗೆ ತಂದುಕೊಡು ಅಂತ. ಇಷ್ಟೇ ಕತೆ ಇರೋದದು. ಆಮೇಲೆ ಏನಾಯಿತು ಅದಕ್ಕೆ ಆಮೇಲೆ ಹೋಗೋಣ, ಯಾಕೆಂದರೆ ಅದು ಮುಂದಿನ ಭಾಗದಲ್ಲಿ ಬರುವಂಥದ್ದು. ಸರಿ, ಇದು ಹುಡುಕಿಕೊಂಡ ಹೋದಾಗ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನನಗೆ ಅನಿಸಿದ್ದು ಹೌದು. ಆಮೇಲೆ ಹೇಗಿದ್ರೂ ನಾನು ಮೈಸೂರಿಗೆ ಹೋಗ್ತಾ ಇದ್ದೆ. ಹಾಗಾಗಿ ಒಂದು ರಾತ್ರಿಯ ಸುಮಾರು, ಅಂದರೆ ಬೆಳಗ್ಗಿನ 10 ಗಂಟೆಗೆ ಪಾಠ ಶುರು ಮಾಡಿದ್ರೆ 4-4:15 ಆಗಿ ಹೋಗ್ಬಿಡ್ಲು. 4:15 ರಾತ್ರಿಯವರೆಗೆ ಅಥವಾ ಮರು ಮುಂಜಾನೆಯವರೆಗೆ ನಂಗೆ ಸಮಯ ಇರೋದು. ಹಾಗಾಗಿ ಇದು ಓದ್ತಾ ಇದ್ದೆ. ಆವಾಗ ನನಗೆ ಈ ರಣಧೀರ ಕಂಠೀರವರನ್ನು ನಾನು ಕಥಿಸ್ಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ಕಂಠೀರವ ಅನ್ನುವ ಈ ವ್ಯಕ್ತಿ ಈ ಮೈಸೂರಿನ ವಂಶಕ್ಕೆ ಯಾವ ಬಗೆಯ ಸಂಬಂಧ, ಆತನ ಹುಟ್ಟೇನು, ಆತನ ಯೌವನ ಹೇಗಿತ್ತು, ಆತ ಹೇಗೆ ನಿಯುಕ್ತಿಗೊಂಡ, ಇವುಗಳನ್ನೆಲ್ಲ ಹುಡುಕಿಕೊಂಡು ಹೋದಾಗ ಕಂಠೀರವರ ಅಥವಾ ಆತನ 100 ವರ್ಷದ ಹಿಂದಿನ ಮೈಸೂರನ್ನು ಕೂಡ ಕಥಿಸುವ ಅಗತ್ಯ ಇದೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ನಿಯುಕ್ತಿ ಪುರಾಣದಲ್ಲಿ ಕಂಠೀರವರ ಆಳಿಕೆ ಅಂತೇನಿಲ್ಲ, ಆತನ ಮೊದಲಿನ 100 ವರ್ಷದ ಕಥನ ಇದೆ. ಪ್ರಾಸಂಗಿಕವಾಗಿ ಈ ಮೈಸೂರು ಒಡೆಯರ ವಂಶಕ್ಕೆ ಒಂದು ಶಾಪ ಇದೆಯಲ್ಲ, ಆ ಶಾಪದ ಕಥೆ ಕೂಡ ಇಲ್ಲಿ ಬರುತ್ತೆ.
ನೀವು ಇಲ್ಲಿ ಓದಿದ ಸತಿ ಹೋಗುವ ಮುನ್ನ ಮೂಗುತಿಗಳನ್ನ ಕೊಟ್ಟರು ಮಕ್ಕಳಿಗೆ, ಅದು ಅದನ್ನೇ ಕುರಿತಾದದ್ದು. ಆ ಮೂಗುತಿನೇ ಇದು ಏನು ಶಾಪದ ಕತೆ ಇದೆ, ಶಾಪದ ಕತೆಗೂ ಮೂಗುತಿಗೂ ಒಂದು ಸಂಬಂಧ ಇದೆ. ಕತೆ ವಿವರಕ್ಕೆ ಹೆಚ್ಚಾಗಿ ಹೋಗೋದು ಬೇಡ, ಅಷ್ಟರ ಮಟ್ಟಿಗೆ ನಾವು ನೋಡ್ಕೋಬೇಕಾಗ್ತದೆ. ಎಸ್. ಬಟ್ ನನಗೆ ಅಂದರೆ ರಣಧೀರವ ಕಂಠೀರವ ಅಂದ ತಕ್ಷಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಒಂದು ಸಿನಿಮಾ ನೆನಪು ಬರುತ್ತೆ. ಆಮೇಲೆ ಇತಿಹಾಸಕಾರರು ಸಾಕಷ್ಟು ಅದ್ರ ಬಗ್ಗೆ ಬರೆದಿದ್ದಾರೆ. ನೀವು ಏನು ಹೊಸದು ಹೇಳಕ್ಕೆ ಹೊರಟಿದ್ದೀರಾ? ನನಗೆ ಇತಿಹಾಸ ಅನ್ನೋದು ಮುಖ್ಯ ಹೌದು, ಅದರ ಸಮಸಮಕ್ಕೂ ಅದು ಮುಖ್ಯ ಅಲ್ಲ ಕೂಡ. ಏಕೆಂದರೆ ನಾನೊಬ್ಬ ಸೃಜನಶೀಲ ಬರಹಗಾರ. ಹಾಗಾಗಿ ನಾನು ಇತಿಹಾಸಕ್ಕೆ 100% ಬದ್ಧವಾಗಿ ಬಿಟ್ಟ ಪಕ್ಷಕ್ಕೆ ನನ್ನೊಳಗಿನ ಕತೆಗಾರ ಏನು ಮಾಡಬೇಕು? ಕರೆಕ್ಟ್. ಹಾಗಾಗಿ ನಾನು ಏನು ಮಾಡ್ತೇನೆ, ಇಲ್ಲಿ ಒಂದು ಬಿಂದು ಇದೆ, ಇನ್ನೊಂದು ಬಿಂದು ಇದೆ. ಇತಿಹಾಸ ನೇರವಾಗಿ ಜರುಗಿಕೊಂಡು ಹೋಗುತ್ತೆ. ಹೌದು. ನಾನು ಆ ನೇರ ರೇಖೆಯನ್ನು ಅಲ್ಲಗಳೆದು ನಾನು ಹೀಗೆ ಒಂದು ವಿಹಾರಾತ್ಮಕವಾಗಿ 2 ಬಿಂದುವನ್ನು ಸೇರಿಸಿದ್ರೆ ಏನಾಗುತ್ತೆ, ಆ ವಿಹಾರದ ಸಂದರ್ಭದಲ್ಲಿ ಇನ್ನಷ್ಟು ಪಾತ್ರಗಳು ಬಂದು ಸೇರಿಕೊಳ್ಳುತ್ತವೆ. ಹರಿವು ಇಷ್ಟೇನೇನೆ, ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಆದರೆ ಅದನ್ನು ನಾನು ನೇರವಾಗಿ ಮಾಡ್ತಾ ಇಲ್ಲ. ಹಲವಾರು ಪಾತ್ರಗಳನ್ನು ತಂದು, ಈ ಪಾತ್ರಗಳಲ್ಲಿ ಕೆಲವಷ್ಟು ಕಾಲ್ಪನಿಕವೂ ಇದೆ, ಕೆಲವಷ್ಟು ಪೌರಾಣಿಕ ಅಂತಿದೆ, ಕೆಲವಷ್ಟು ಚಾರಿತ್ರಿಕ. ಅದರ ವಿವರಗಳು ಕೂಡ ಇದರಲ್ಲಿದೆ. ಯಾವ ಪಾತ್ರ ಚಾರಿತ್ರಿಕ ಅಂದರೆ ಚರಿತ್ರೆಯಲ್ಲಿ ಆ ಪಾತ್ರದ ದಾಖಲೆ ಇದೆ ಅಂತ ಅರ್ಥ. ಪೌರಾಣಿಕ ಅಂತ ಹೇಳಿದ್ರೆ ಪುರಾಣದಲ್ಲಿ ಅನ್ನೋದಕ್ಕಿಂತ ಈಗ ಭಾರತೀಯ ಕಾಲಪ್ರಜ್ಞೆ ಇದೆಯಲ್ಲ, ಅದು ವೃತ್ತೀಯವಾದದ್ದು, ಅಂದರೆ ಒಂದು ರೀತಿ ಚಕ್ರೀಯವಾಗಿ ಜರುಗುವಂಥದ್ದು. ಹಾಗಾಗಿ 4 ಯುಗ ಇದೆ. ಕೃತಯುಗ, ಈ ಕಲಿಯುಗ ಆದಮೇಲೆ ಮತ್ತೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯದ್ದು. ಇದು ಚರಿತ್ರೆ ಅಂತ ಏನಿದೆ, ನಾವು ಇವತ್ತಿನ ದಿನ ನಾವು ಓದ್ತೇವೆ, ಅದು ನೇರವಾಗಿ ಜರುಗುವಂಥದ್ದು. ಇಟ್ಸ್ ಲೀನಿಯ. ಅಂದರೆ ವೆಸ್ಟರ್ನ್ ನೋಷನ್ ಆಫ್ ಟೈಮ್ ಇದೆಯಲ್ಲ, ಪಾಶ್ಚಾತ್ಯ ದೇಶಗಳಲ್ಲಿ ಕಾಲಗಣನೆಯನ್ನು ಒಂದು ನೇರ ರೇಖೆಯಲ್ಲಿ ಮಾಡ್ತಾರೆ. ನಾವು ವೃತ್ತೀಯವಾಗಿ, ಚಕ್ರೀಯವಾಗಿ, ಇಟ್ಸ್ ಅ ಸೈಕ್ಲಿಕಲ್ ಪ್ರಾಸೆಸ್, ಹಾಗೆ ನೋಡ್ತೇವೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತುಂಬ, ಈಗ ನೀವು ಯಾವ ಕಾಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇವತ್ತಿಗೂ ಸಹ ಹಳ್ಳಿಗಾಡಿಗೆ ಹೋದರೆ ಅವ್ರಿಗೆ ಯಾವತ್ತು ಹುಟ್ಟಿದ್ದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅಂದರೆ ಕಾಲಗಣನೆ ಅನ್ನೋದೇ ಗೊತ್ತಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆಯ್ತಲ್ಲ, ಒಬ್ಬ ತುಂಬ ಪ್ರಸಿದ್ಧನಾದ ವ್ಯಕ್ತಿ ಇರ್ತಾನೆ ಅಂತ ಹೇಳಿದ್ರೆ, ಆತ ಸತ್ತ 100 ವರ್ಷದ ಕಾಲಕ್ಕೆ ಅವನು ಪೌರಾಣಿಕ ವ್ಯಕ್ತಿ ಆಗಿಬಿಡ್ತಾನೆ. ಈಗ ರಾಮ ಐತಿಹಾಸಿಕ ವ್ಯಕ್ತಿನೋ ಪೌರಾಣಿಕ ವ್ಯಕ್ತಿನೋ, ರಾಮ ಕೃಷ್ಣ ಇದ್ರು ಅನ್ನೋದಕ್ಕೆ ಪುರಾವೆಗಳಿದೆ. ಆದರೆ ಅವುಗಳು ಹೇಗೆ ಪೌರಾಣಿಕವಾದ್ರು, ಕರೆಕ್ಟ್, ಅಂತಹ ಪಾತ್ರಗಳು ಇಲ್ಲಿ ಬರುತ್ತವೆ. ಹಾಗಾಗಿ ಆ ಪಾತ್ರಗಳನ್ನ ಪೌರಾಣಿಕ ಪಾತ್ರಗಳು. ಕಾಲ್ಪನಿಕ ಅಂದರೆ ಎಲ್ಲೂ ಸಿಗದೆ ಬರೀ ನನ್ನ ಮನಸ್ಸಿನ ಮೂಸೆಯಲ್ಲಿ ಹುಟ್ಕೊಂಡವಕ್ಕೆ ಕಾಲ್ಪನಿಕ. ನಾ ಏನು ಮಾಡಿದ್ದೀನಿ, ಈ ಒಂದು ಬಿಂದು ಇದೆ, ಇಲ್ಲಿ ಇನ್ನೊಂದು ಬಿಂದು ಇದೆ, ಇಲ್ಲಿ ಒಂದು ಹರಿವು ನಡೀತಾ ಇರುತ್ತೆ. ಆ ಹರಿವಿಗೆ ಈ ಪಾತ್ರಗಳನ್ನು ತಂದು ಇಲ್ಲಿ ಶುರು, ಇಲ್ಲಿ ಕೊನೆ, ಇಲ್ಲಿ ಇವುಗಳ ನಡುವೆ ಹೇಗಾದರೂ ಆಡಿಕೊಳ್ಳಿ ಅಂತ ಒಂದು ಭೂಮಿಕೆಯನ್ನು ಸೃಜಿಸಿ ಆಟವಾಡಿಕೆ ಬಿಟ್ಟಂಥ ಒಂದು ಕಥನ ಇದು ಅಷ್ಟೇ. ಬಟ್ ಏನಾದರೂ ನಿಮಗೆ ಟ್ರಿಗರ್ ಮಾಡಿರ್ಬೇಕಲ್ವಾ ನಿಮಗೆ? ಅಂದರೆ ನಾನು ಹೇಳೋದು, ಬಂಗಾರದ ದೊಡ್ಡಿ ಅನ್ನೋ ವೇಶ್ಯ ಬಗ್ಗೆ ಹೇಳಿದ್ರಿ, ರಣಧೀರ ಕಂಠೀರವ ಹೇಳಿದ್ರಿ, ಮೈಸೂರು ಸಂಸ್ಥಾನದ ಇತಿಹಾಸ 100 ವರ್ಷಗಳ ಇತಿಹಾಸ ಅಂತ ಹೇಳಿದ್ರಿ ನೀವು. ಇದೆಲ್ಲ ಬರುತ್ತೆ. ಬಟ್ ಟ್ರಿಗರ್ ಅಂದರೆ ಈ ಕಥೆ ಹೇಳಬೇಕು ಅಥವಾ ಇದನ್ನು ಹೇಳಬೇಕು ಅಂತ ಅನಿಸಿದ್ದು ಯಾಕೆ ನಿಮಗೆ? ನನಗೆ ಹೇಳಬೇಕಾಗಿದ್ದು ಮುಖ್ಯವಾಗಿ, ನಾನು ಹೇಳಬೇಕಾದದ್ದು ಬಂಗಾರ ದೊಡ್ಡಿಯ ಕಥೆಯನ್ನೇ ಅಷ್ಟೇ ಹೊರತು, ಅಥವಾ ಬಂಗಾರ ದೊಡ್ಡಿ ಮತ್ತು ಕಂಠೀರವರ ನಡುವಿನ ಒಂದು ಅದು ಒಂದು ರಾತ್ರಿಯ ಸಮಾಗಮವೋ ಅಥವಾ ಜೀವನ ಪೂರ್ತಿಯ ಮಿಲನ ಸಂಭ್ರಮವೋ ನನಗೆ ಗೊತ್ತಿಲ್ಲ. ಆದರೆ ಆ ಕತೆ ನನಗೆ ಮುಖ್ಯವಾದದ್ದು. ಆದರೆ ನಾನು ಅವುಗಳನ್ನೆಲ್ಲ ಹುಡುಕಿಕೊಂಡು ಹೋದಾಗ ಈ ಬಂಗಾರ ದೊಡ್ಡಿ ನಾಲೆಗೂನು ರಂಗನತಿಟ್ಟು ಅಂತಕ್ಕಂಥ ಒಂದು ಪಕ್ಷಿಧಾಮ ಇದೆಯಲ್ಲ, ಹೌದು, ಅದಕ್ಕೂ ಸಂಬಂಧ ಇದೆ ಅಂತ ನನಗೆ ಗೊತ್ತಾಯಿತು. ಓಕೆ, ಆಯಿತಾ. ನೀವು ಒಂದು ಕಾಲುವೆ ಮಾಡಬೇಕು ಅಂದರೆ ನದಿಯ ಹರಿವಿಗೆ ಅಡ್ಡಲಾಗಿ ಒಂದು ಒಡ್ಡು ಕಟ್ಟಬೇಕು, ಅಣೆಕಟ್ಟನ್ನು ಕಟ್ಟಬೇಕು. ಅಲ್ಲಿ ನೀರು ಶೇಖರಣೆ ಆಗಬೇಕು. ಅಲ್ಲಿಂದ ನೀವು ಕಾಲುವೆ ತೋಡಿ ನೀರಿನ ಹಾದಿ ಬದಲಾಯಿಸಬೇಕು.
ಇದು ಈ ಜಗತ್ತಿನಾದ್ಯಂತ ಎಲ್ಲ ಕಾಲಕ್ಕೂ ನಡೆದಿರುವಂಥದ್ದು, ಇದೇನು ಹೊಸದಲ್ಲ. ಸೊ ಯಾವಾಗ ಈ ಕಂಠೀರವರ ಕಾಲಕ್ಕೆ ಒಂದು ಒಡ್ಡನ್ನು ಕಟ್ಟಲಾಯಿತೋ, ಪ್ರತಿ ಸಲ ನೀರನ್ನು ಶೇಖರಿಸಿದಾಗ ಏನಾಗುತ್ತೆ, ಮುಳುಗಡೆ ಆಗುತ್ತೆ ಅಲ್ವಾ. ಅಲ್ಲಿ ಒಂದು ತಿಟ್ಟು ಅಂದರೆ ಕನ್ನಡದಲ್ಲಿ ಅರ್ಥ ಏನು, ತಿಟ್ಟು ಅಂದರೆ ದಿಬ್ಬ ಅಂತ, ತಗ್ಗು ತಿಟ್ಟು ಅಂತ ಹೇಳ್ತೀವಿ. ತಗ್ಗು ತಿಟ್ಟು, ಕಣಿವೆ ಮತ್ತು ಬೆಟ್ಟ ಅವುಗಳ ಆ ರೀತಿಯದು. ಅಲ್ಲೊಂದು ತಿಟ್ಟಿತ್ತು, ಆ ತಿಟ್ಟಿನ ಮೇಲೆ ನಿಂತರೆ ರಂಗನಾಥ ಸ್ವಾಮಿಯ ಗುಡಿ ಕಾಣಿಸ್ತಾ ಇತ್ತು. ಆ ತಿಟ್ಟು ನೀರು ಸಂಗ್ರಹ ಆದ ಮೇರೆಗೆ ಆ ತಿಟ್ಟು ಮುಳುಗಿ ಹೋಯಿತು. ಯಾವಾಗ ಅಲ್ಲಿ ತಿಟ್ಟು ಮುಳುಗಿ ಹೋಯಿತು, ಅದು ಫಲವತ್ತಾದ ನೆಲ, ಅಲ್ಲಿ ಪಕ್ಷಿಗಳು ಬರಕ್ಕೆ ಶುರು ಮಾಡಿ, ಹಾಗಾಗಿ ಪಕ್ಷಿಧಾಮ ಅಂತಾಯಿತು. ಅಂದರೆ 400 ವರ್ಷಗಳ ಹಿಂದೆ ಅಲ್ಲಿ ಪಕ್ಷಿಧಾಮ ಇರಲಿಲ್ಲ ರಂಗಂದಿ. ಸೊ ಅಲ್ಲಿಂದ ಆ ಒಡ್ಡಿನಿಂದ ಒಡ್ಡು ಕಟ್ಟಿ, ಕಾವೇರಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಿ ಒಂದು ಜಲಾಶಯವನ್ನು ನಿರ್ಮಿಸಿ, ಅಲ್ಲಿಂದ ನೀರಿನ ಹಾದಿಯನ್ನು ಬದಲಾಯಿಸಿ ಒಂದು ಕಾಲುವೆಯೊಳಕ್ಕೆ ಹೂಡಿ ಆಗಿರ್ತಕ್ಕಂಥದ್ದು ಈ ಬಂಗಾರ. ಹೀಗೆ ನಾನು ಹುಡುಕೊಂಡು ಹೋದಾಗ ಎಷ್ಟೆಲ್ಲ ಹೊಸ ಹೊಸ ಕಥೆಗಳು ಹುಟ್ಟಿಕೊಂಡು, ನಾವು ಕನ್ನಡ ನಾಡಿನಲ್ಲಿ ಕಂಠೀರವರು ಮಹಾವ್ಯಕ್ತಿ ಅಂತ ರಾಜ್ಕುಮಾರ್ ಅವರು ಸಿನಿಮಾ ಮಾಡಿದ್ದೇ ಆ ಕಾರಣಕ್ಕೆ. ಪ್ರಾಸಂಗಿಕವಾಗಿ ಆ ಸಿನಿಮಾದಲ್ಲಿ ಬಂಗಾರ ದೊಡ್ಡಿಯನ್ನು ಹೆಂಡತಿ ಅಂತ ತೋರಿಸ್ಬಿಡ್ತಾರೆ. ಅದು ಯಾಕೆ ಅಂದರೆ ನಾವು ಒಬ್ಬ ರಾಜನನ್ನು ಒಬ್ಬ ವ್ಯಭಿಚಾರ ಮಾಡಿದವನು ಅಂತ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಿರಲಿಲ್ಲ ಅದು. ಯಾಕೆಂದರೆ ಪ್ರತಿಯೊಬ್ಬ ರಾಜನಿಗೂ 10 ಪತ್ನಿಯರಿರೋರು, 10 ಉಪಪತ್ನಿಯರಿರೋರು. ನಾವು ಯಾವುದೋ ಕಾಲದ ಒಂದು ಸಂದರ್ಭವನ್ನು ಈ 20ನೇ ಶತಮಾನದ ಅಥವಾ 21ನೇ ಶತಮಾನದ ಏಕಪತ್ನಿ ವ್ರತಸ್ಥ ಅಂತೇನಿದೆ ಆ ಚೌಕಟ್ಟಿನೊಳಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮಟ್ಟ ಇದು ಇನ್ಫ್ಯಾಕ್ಟ್ ರಣಧೀರ ಕಂಠೀರವ 10 ವೈಫ್ಸ್, 10 ಜನ ಹೆಂಡ್ತಿರಿದ್ರು. ಈತ ಸತ್ತಾಗ 10 ಜನರೂ ಆತನ ಜೊತೆ ಚಿತೆ ಏರಿದ್ರು. ಆ ಸಂದರ್ಭ ಹೇಗಿರ್ಬೋದು ಯೋಚನೆ ಮಾಡಿ. ನಾವು ಕಂಠೀರವನ್ನು ಮಾತ್ರ ನಾವು ನೆನಪಿಸ್ಕೋತೇವೆ, 10 ಅಮಾಯಕ ಜೀವಗಳು ಅಲ್ವಾ. ಸೊ ಅವುಗಳು ನನಗೆ ಮುಖ್ಯ ಆಗುತ್ತೆ. ನನಗೆ ಉಲ್ಲೇಖ ಸಿಗೋದು 10 ಜನ ಸತಿ ಹೋದ್ರು ಅಷ್ಟೇನೇನೆ. ಅಲ್ಲಿ ಏನಾಗುತ್ತೆ, ಒಬ್ಬ ಸೃಜನಶೀಲ ಲೇಖಕನಿಗೆ ಆ 10 ಜನ ಮಡದಿಯರ ಕತೆಗಳನ್ನ ನಾನು ಹೆಣ್ಕೊಂಡು ಹೋಗ್ಬೋದು. ಹಾಗೆ ಹುಟ್ಕೊಂಡಿರುವಂಥದ್ದು. ಭಾಳ ಚೆನ್ನಾಗಿ, ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಇದ್ರ ಜೊತೆಗೆ ಸತಿ ಅಂದಾಗ ನನಗೆ ಇನ್ನೊಂದು ನೆನಪು ಬಂತು. ನಿಮ್ಮ ಪುಸ್ತಕದ ಮೊದಲ ಒಂದಷ್ಟು ಪುಟಗಳು ಓದಿರೋದ್ರಿಂದ ಸತಿ ಸಹಗಮನ ಅನ್ನೋದಕ್ಕೂ ಮತ್ತು ಪರಶಿವನ ಪತ್ನಿ ಸತಿ ಅಂತ ಕರಿತೀವಲ್ಲ ನಾವು, ಪಾರ್ವತಿ ಮತ್ತು ಸತಿ ಅಂತ, ಅದಕ್ಕೂ ಏನು ಸಂಬಂಧ ಇದೆ ಅನ್ನೋ ಒಂದು ಪ್ರಶ್ನೆ ಬಂತು ನನಗೆ. ಆಮೇಲೆ ನೀವು ಶಿವನ ಕಥೆಯ ಮೂಲಕನೇ ಶುರು ಮಾಡ್ತೀರಾ. ಶಿವ ಬಂದು ಧ್ಯಾನಸ್ಥನಾಗಿದ್ದ ಮತ್ತು ಪಾರ್ವತಿ ಬಂದು ಕಾಯ್ದಾ ಇದ್ಲು, ಸತಿ ಬಂದು. ಸೊ ಅದ್ರ ಬಗ್ಗೆ ಹೇಳ್ಬೋದಾ ಏನಾದರೂ? ಈಗ ಸತಿ ಪಾರ್ವತಿಯನ್ನ ಆದಿಸತಿ ಅಂತಾನೆ ಕರೆಯೋದು. ಶಿವನನ್ನ ಆದಿಪುರುಷ ಅಂತ ಕರೆದ್ರೆ ಅವನು ಪುರುಷನ ಸಂಕೇತ ಆಯ್ತಾ. ಪಾರ್ವತಿ ಪ್ರಕೃತಿಯ ಸಂಕೇತ. ಪಾರ್ವತಿ ಮತ್ತು ಶಿವ ಗಂಡ ಹೆಂಡರಾದ್ಮೇಲೆ ಅವಳು ಮೊದಲ ಸತಿ ಆಗ್ತಾಳೆ. ಗೌರಿ ಪೂಜೆ ಮಾಡೋದು ಯಾತಕ್ಕೆ ಇವತ್ತಿನ ದಿನ? ಈ ನಾಡಿನಾದ್ಯಂತ ಅಂದರೆ ಈ ದೇಶದಾದ್ಯಂತ ಗೌರಿ ಪೂಜೆ ಇದೆ. ಆಮೇಲೆ ಹೆಣ್ಮಕ್ಳು ಪೂಜೆ ಮಾಡಿಬಿಟ್ಟು ನನ್ನ ಮಾಂಗಲ್ಯವನ್ನು ಉಳಿಸು, ನನ್ನನ್ನು ಸುಮಂಗಲಿಯಾಗಿಡು, ಇದೆಲ್ಲ ಹಳೆ ಕಾಲದ್ದು ಇರಬಹುದು, ಬಟ್ ಒಂದು ನಂಬಿಕೆ ಇದೆ ಅಲ್ವಾ, ಮುತ್ತೈದೆ ಎನ್ನುವ ಒಂದು ನಂಬಿಕೆ, ಇವುಗಳೆಲ್ಲ ಇದೆ. ಯಾಕೆ ಪಾರ್ವತಿಯಲ್ಲಿ ಕೋರ್ಕೋತಾರೆ ಅಂತ ಹೇಳಿದ್ರೆ, ಗೌರಿಯಲ್ಲಿ ಯಾಕೆ ಕೋರೋದೇನಕ್ಕೆ ಅಂದರೆ ಆಕೆಯೇ ಸತಿ, ಆ ದೃಷ್ಟಿಯಿಂದ ಅಷ್ಟೇ. ಸೊ ಈ ಸತಿ ಅನ್ನೋದು ಅಂದರೆ ಹೆಂಡತಿ ಅನ್ನೋದು ಒಂದು ಲೋಕಾರ್ಥ, ಆದರೆ ಸತಿ ಅನ್ನೋದು ಪಾರ್ವತಿಯೂ ಹೌದು, ಅವಳು ಮೊದಲ ಸತಿ. ಎಸ್. ಸೊ ಹಾಗೆ ನಾವು ನಿಯುಕ್ತಿ ಪುರಾಣದ ಬಗ್ಗೆ ಮಾತಾಡ್ತಾ ಇದ್ವಿ, ನಮ್ಮ ನಾಗರಾಜ್ ವಸ್ತಾರಿ ಅವ್ರದ್ದು. ಇದ್ರ ಜೊತೆಗೆ ಇಲ್ಲಿ ನೋಡಿ ಇದನ್ನು ಅವರು ಅರ್ಪಣೆ ಮಾಡಿದ್ದು ಯಾರಿಗೆ ಅಂತಂದರೆ ಬಂಗಾರ ದೊಡ್ಡಿ ನಾಲಿಗೆ. ಸೊ ತನ್ನತ್ತ ನೋಡೆಂದು ಕೂಗಿ ಕರೆದು ಈ ಪಾಟಿ ಬರೆಸಿದ ಶ್ರೀರಂಗಪಟ್ಟಣದ ಬಂಗಾರ ದೊಡ್ಡಿ ನಾಲಿಗೆ. ಬಂಗಾರ ದೊಡ್ಡಿಗೆ ಅಂದರೂ ಸರಿನೇ ಆಗಿರೋದು ಅನಿಸುತ್ತೆ. ಬಂಗಾರ ದೊಡ್ಡಿ ಅಂದರೆ ಬಂಗಾರ ದೊಡ್ಡಿ ನಾಲೆ ಆಗಿರೋದ್ರಿಂದ. ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು, ನೀವು ಈ ಬಂಗಾರ ದೊಡ್ಡಿ ನಾಲೆಯ ಬಗ್ಗೆ ಎಲ್ಲಾದರೂ ಕೆದಕಿ ಕೇಳಿ ನೋಡಿದಲ್ಲಿ, ಇದು ಈ ನಾಲೆ ಇದೆಯಲ್ಲ ಅದು ನೆಲದ ಮೇಲೆ ಹರಿಯೋದಿಲ್ಲ,
ಒಂದು ಕಟ್ಟಡದ ಮೇಲೆ, ಅಂದರೆ ಕಟ್ಟಡ ಅಂದರೆ ಕಾಲುವೆ ಮೇಲಿರುತ್ತೆ, ಆ ಕಡೆ ಈ ಕಡೆ ಗೋಡೆಗಳನ್ನ ಕಟ್ಟಿ ಎತ್ತರಿಸ್ಕೊಂಡು ಹೋಗ್ತಾರೆ. ಓಕೆ ಓಕೆ. ಇದಕ್ಕೆ ಆಕ್ವಾಡಕ್ಟ್ ಅಂತ ಹೇಳ್ತೇವೆ ನಮ್ಮ ಆರ್ಕಿಟೆಕ್ಚರ್ ಲ್ಯಾಂಗ್ವೇಜ್, ಅಂದರೆ ಮೇಲುಗಾಲುವೆ. ನೀವು ಇವತ್ತಿನ ದಿನ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ಮೈಸೂರನ್ನು ನೀವು ಪ್ರವೇಶಿಸುವ ಸುಮಾರಿನಲ್ಲಿ ನೀವು ನೋಡಿರ್ತೀರಿ, ಅದು ದಟ್ಸ್ ಅನ್ ಆಕ್ವಾಡಕ್ಟ್. ಕಾಂಕ್ರೀಟಿನ ಕಂಬಗಳ ಮೇಲೆ ಒಂದು ನಾಲೆ ಹರಿತಾ ಇರುತ್ತೆ ಮೇಲೆ, ನೋಡಿರ್ತೀರಿ ಅದನ್ನ. ಶ್ರೀರಂಗಪಟ್ಟಣ ಹತ್ರ ಇಲ್ಲ, ಮೈಸೂರು ತಲುಪುವ ಸುಮಾರಿನಲ್ಲಿ, ತಲುಪುವ ಸುಮಾರಿನಲ್ಲೇ ಇದೆ ಅದು. ಅದೊಂಥರ ಗೇಟ್ವೇ ಥರ, ಅದು ಮೈಸೂರು ಬಂತು ಅನ್ನೋ ಒಂದು ಸೂಚನೆ. ಓಕೆ ಓಕೆ ಓಕೆ. ಅಂದರೆ ಯಾಕೆ ಹಾಗೆ ಇರುತ್ತೆ ಅಂತ ಹೇಳಿದ್ರೆ, KRS ಎತ್ತರದಲ್ಲಿರುತ್ತೆ, ಇನ್ನೆಲ್ಲೋ ಅಷ್ಟು ದೂರದ ಹಳ್ಳಿಗೆ ತೊಗೊಂಡು ಹೋಗಬೇಕಾದ್ರೆ ಏನು ಮಾಡಬೇಕು, ನಾನು ಪೂರ್ತಿ ಕೆಳಗೆ ತಂದು ಬಿಟ್ರೆ ನೀರನ್ನು ಹಳ್ಳಿಗಳು ಆ ದೂರದಲ್ಲೆಲ್ಲೋ ಇನ್ನೂ ಎತ್ತರದಲ್ಲಿದ್ದರೆ ಆ ಹಳ್ಳಿಗಳಿಗೂ ಹೋಗಬೇಕಲ್ಲ, ಹಾಗಾಗಿಬಿಟ್ಟು ಎತ್ತರದಲ್ಲೇ ತೊಗೊಂಡು ಹೋಗ್ತಾರೆ. ಇದಕ್ಕೆ ಆಕ್ವಾಡಕ್ಟ್ ಅಂತ ಕರಿತೀವಿ, ಮೇಲುಗಾಲುವೆ ಅಂತ ಕನ್ನಡದಲ್ಲಿ ಹೇಳ್ಬೋದು. ಡಕ್ಟ್ ಅಂತ ಹೇಳಿದ್ರೆ ಅದೊಂದು ಟೊಳ್ಳು ಅನ್ನುವಂಥ ಅರ್ಥ. ಈ ಆಧುನಿಕ ಭಾಷೆಯಲ್ಲಿ ಎಲ್ಲಿ ನಾವು ಕಟ್ಟಡಗಳ ಒಳಗಡೆ ಈ ಪೈಪ್ಗಳೆಲ್ಲ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಡಕ್ಟ್ ಅಂತ ಹೇಳ್ತೇವೆ, ನೋಡಿರ್ತೀವಿ. ಹೌದು ಹೌದು. ಇದು ಡಕ್ಟ್ ಅಂತ ಆಲ್ಸೋ ಮೀನ್ಸ್ ಅದು ಟೊಳ್ಳು ಅಷ್ಟೇನೆ, ಆಯ್ತಲ್ಲ, ಅದರಲ್ಲಿ ನೀರು ಹರಿತಾ ಇರುತ್ತೆ. ಅದು ಆಕ್ವಾ ಅಂದರೆ ನೀರು ನಿಮಗೆ ಗೊತ್ತಿದೆ, ಸೊ ನೀರು ಇದಕ್ಕೆ ಎಷ್ಟರ ಮಟ್ಟಿಗೆ ಇತಿಹಾಸ ಇದೆ ಅಂದರೆ, ಗ್ರೀಕರು 4000 ವರ್ಷದ ಹಿಂದೆನೇ ಇದನ್ನೆಲ್ಲ ಮಾಡಿದರು. ಆಯಿತು, ನೀವು ಹಂಪಿಗೆ ಹೋದರೆ ಅಲ್ಲೂ ಕೂಡ ಇದೆ. ಓಕೆ. ಈ ಬಂಗಾರದೊಡ್ಡಿ ನಾಲೆ ಏನಿದೆ, ಇದನ್ನ ಆಕ್ವಾಡಕ್ಟ್ ಅಂತ ಕರೆಯಬಹುದಾದರೆ ಇಡೀ ಏಷ್ಯಾದಲ್ಲಿ ಕಟ್ಟಲ್ಪಟ್ಟ ಮೊಟ್ಟ ಮೊದಲ ಆಕ್ವಾಡಕ್ಟ್ ಇದು. ಓಹೋ, ನೈಸ್. ಸೊ ಹಾಗೆ ಇತಿಹಾಸ ಹುಡುಕ್ ಹೊರಟ್ರೆ ಸಾಕಷ್ಟು ಈ ಥರದ ವಿಚಾರಗಳು ಸಿಗ್ತವೆ. ಇನ್ನೂ ಒಂದು ನನಗೆ ಇದರಲ್ಲಿ ಸುಮ್ಮನೆ ನಾನು ಕೆಲವೇ ಪುಟಗಳು ಓದಿರೋದ್ರಿಂದ ಇನ್ನೊಂದು ನನಗೆ ಕುತೂಹಲ ಕೆರಳಿಸಿದ್ದು ಏನಂದರೆ, ಅದು ಒಂದು ಶಾಪದ ಕಥೆ. ಅದೊಂದು ಶಾಪ, ಮಾಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರಲಿ ಅಂಥೇಳಿ ಶಾಪ ಕೊಟ್ಟ ಕಥೆ, ಅದರ ಒಂದು ಉಲ್ಲೇಖ ಕೂಡ ಬರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನು ಬಂದಿದೆ ಈ ಒಂದು? ಇಲ್ಲ, ನಾನು ಹೇಳಿದ್ರೆ ಇದು ಈ ಕಥೆಯ ಜೀವಾಳನೇ, ಅದು ಹೇಳಬಲ್ಲೆ ಮೊಟ್ಟಕ್ಕಾಗಿ. ಏನಾಗುತ್ತೆ, ಈ ಮೈಸೂರಿನ ಅಲ್ಲಿ ಶ್ರೀರಂಗಪಟ್ಟಣವನ್ನು ತಿರುಮಲ ರಾಯ ಅಂತ ಒಬ್ಬ ದೊರೆ ಆಳ್ತಾ ಇರ್ತಾನೆ. ದೊರೆ ಅನ್ನೋದಕ್ಕಿಂತ ಆತ ರಾಯಾಧಿಕಾರಿ ಅಂತ ಕರಿಬಹುದು. ಅಂದರೆ ಈ ಕರ್ನಾಟಕ ಸಾಮ್ರಾಜ್ಯದ ಪತನಾನಂತರ, ಅಂದರೆ ಕರ್ನಾಟಕ ಸಾಮ್ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯದ ಪತನಾನಂತರದಲ್ಲಿ ಅಳಿದುಳಿದ ಸಾಮ್ರಾಜ್ಯವನ್ನು 3 ಭಾಗವಾಗಿ ವಿಂಗಡಿಸಿ ಕನ್ನಡ ಭಾಷಿಕರಿರುವ ಸಾಮ್ರಾಜ್ಯಕ್ಕೆ ಏನಿತ್ತು ಆ ಭಾಗಕ್ಕೆ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಲಾಗಿರುತ್ತೆ. ಕನ್ನಡ ಸೀಮೆಯ ಎಲ್ಲ ಪಾಳೆಗಾರರು ಅವ್ರುಗಳೆಲ್ಲರೂ ಶ್ರೀರಂಗಪಟ್ಟಣಕ್ಕೆ ಕಪ್ಪ ಕೊಡ್ತಿರ್ತಾರೆ. ಓಕೆ. ಈ ತಿರುಮಲ ರಾಯ ಅನ್ನೋನು ಆ ಶ್ರೀರಂಗಪಟ್ಟಣದ ರಾಯಾಧಿಕಾರಿ. ಅಂದರೆ ರಾಯ ಅಂತ ಹೇಳಿದ್ರೆ ರಾಜ, ಕೃಷ್ಣದೇವರಾಯ, ಅಳಿಯ ರಾಮರಾಯ, ರಾಜ ಅನ್ನುವ ಒಂದು ಅರ್ಥ. ಆ ಪೆನುಕೊಂಡ ಇಡೀ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ. ಓಕೆ. ಈ ತಿರುಮಲ ರಾಯ ಏನು ಮಾಡ್ತಿರ್ತಾನೆ, ಪೆನುಕೊಂಡದ ರಾಯಗದ್ದುಗೆಯ ಪರವಾಗಿ ಇಲ್ಲಿ ಆಡಳಿತ ನೋಡ್ಕೊಳ್ತಾ ಇರ್ತಾನೆ. ಓಕೆ. ಅಂದರೆ ಅವನು ಇಲ್ಲಿಯ ಕಂದಾಯ ತಗೊಳ್ಳೋದು, ಇಲ್ಲಿಯವರ ಅರಸರ ಮೂಲಕ, ಅದು ಅಷ್ಟೇನೆ. ಆತನಿಗೆ ಇಬ್ಬರು ಹೆಂಡತಿರಿರ್ತಾರೆ. ತಿರುಮಲ ರಾಯನಿಗೆ ಅಲಮೇಲಮ್ಮ ಶಾಪ ಕೊಟ್ಟಿದ್ದು ಅಂತಾರೆ. ಅಲಮೇಲು ಮತ್ತು ರಂಗನಾಯಕಿ. ಓಕೆ. ಈಗ ಪ್ರಚಲಿತವಾದ ಕಥೆಯಲ್ಲಿ ಅಲಮೇಲಮ್ಮ ಶಾಪ ಕೊಟ್ಲು. ಯಾಕೆ ಕೊಟ್ಲು ಅದನ್ನು ಹೇಳಿಬಿಡ್ತಾರೆ. ಬಟ್ ಅವುಗಳ ಹಿನ್ನೆಲೆ ಇದೆಯಲ್ಲ, ಅದನ್ನು ನಾನು ಇಲ್ಲಿ ತುಂಬ ಕಾಲ್ಪನಿಕ ನೆಲೆಯಲ್ಲಿ ಹುಟ್ಟಾಕಿದ್ದೇನೆ. ಏನಂದರೆ, ಈ ಎರಡೂ ಹೆಂಡತಿಯರು ಅವಳಿ ಜವಳಿಗಳ ಥರ, ಅಂದರೆ ಅಕ್ಕ ತಂಗಿಯರ ಮಕ್ಕಳು, ಮತ್ತು ಈ ಅಕ್ಕ ತಂಗಿಯರು ಒಬ್ಬನೇ ಗಂಡನಿಗೆ ಮದುವೆ ಆಗಿರ್ತಾರೆ. ಓಕೆ ಓಕೆ. ಅವರಿಂದ ಹುಟ್ಟಿದ ಈ 2 ಹೆಣ್ಮಕ್ಕಳು ಅವ್ರುಗಳು ಅಕ್ಕ ತಂಗಿಯರಷ್ಟೇನೆ ಅನ್ಯೋನ್ಯವಾಗಿರ್ತಾರೆ. ಆಮೇಲೆ ತುಂಬ ಅಪರೂಪವಾದ ಸಾಮ್ಯ ಇರುತ್ತೆ. ಅಲಮೇಲು ಯಾರು, ರಂಗನಾಯಕಿ ಯಾರು ಅಂತ ಗೊತ್ತಾಗದೇ ಇರುವಂಥದ್ದು. ಓಕೆ. ಅವರುಗಳ ಮೈಯಲ್ಲಿ, ಅಂದರೆ ಮೂಗಿನಲ್ಲಿ ಮೂಗುತಿಗಳಿರುತ್ತವೆ. ಆ ಮೂಗುತಿಗಳು ಹೇಗಿರುತ್ತೆ ಅಂದರೆ, ಒಂದು ಜೊತೆ ನವಿಲಿನ ಮೂಗುತಿ ಇರುತ್ತೆ, ಒಂದು ಜೊತೆ ಗಿಣಿ ಮೂಗುತಿ ಇರುತ್ತೆ. ಅಂದರೆ ಆ ಅಮ್ಮಂದ್ರು ಸಾಯುವ ಸುಮಾರಿನಲ್ಲಿ ಈ ಮೂಗುತಿಗಳನ್ನ ಮಕ್ಕಳಿಗೆ ಕೊಡ್ತಾರೆ. ಇವರಿಬ್ಬರು ಏನು ಮಾಡ್ತಾರೆ ಅಂದರೆ, ಒಬ್ಬಳು ನವಿಲಿನ ಜೊತೆ ಏನು ಹಾಕ್ಕೊಳ್ಳೋದಿಲ್ಲ, ಇಬ್ಬರು ಹಂಚ್ಕೊಂಡು ಬಿಡ್ತಾರೆ. ಇವಳು ಇಲ್ಲಿ
ಈ ಮೂಗಿನ ಈ ಭಾಗದಲ್ಲಿ ನವಿಲನ್ನು ತೊಟ್ರೆ ಅವಳು ಬಲಭಾಗಕ್ಕೆ ನವಿಲನ್ನು ತೊಡ್ತಾಳೆ, ಇನ್ನೊಬ್ಳು ಎಡಭಾಗಕ್ಕೆ ಗಿಣಿ. ಹೇಗಿರುತ್ತೆ. ಸೊ ಪಕ್ಕನೆ ನೋಡಿದವ್ರಿಗೆ ಯಾರ್ಯಾರು ಅಂತ ಗೊತ್ತಾಗ್ತಾನೆ ಇರೋಲ್ಲ. ಯಾರು ಅಂತ ಗುರುತಿಸ್ಲಿಕ್ಕೆ ಈ ಮೂಗುತಿಗಳನ್ನು ಗಹನವಾಗಿ ನೋಡಿದವ್ರಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಓಕೆ ಓಕೆ. ಈ ಒಂದು ಬಗೆಯ ಕೌತುಕವನ್ನು ಹೂಡ್ಬಿಟ್ಟು ಆಮೇಲೆ ಶಾಪ ಕೊಟ್ಟಿದ್ಯಾರು, ನಾನು ಶಾಪದ ಉಲ್ಲೇಖವೂ ಈ ಕಥೆನಲ್ಲಿಲ್ಲ, ಆದರೆ ಶಾಪ ಕೊಟ್ಟಳು ಅಂತಿಷ್ಟೇ ಬರೆದಿದ್ದೇನೆ. ಏಕೆಂದರೆ ಆ ಶಾಪಕ್ಕೆ ಪುರಾವೆಗಳಿಲ್ಲ, ಚಾರಿತ್ರಿಕವಾದ ಯಾವುದೇ ಪುರಾವೆಯೂ ಇಲ್ಲ, ಒಂದನೇದದು. ಆಮೇಲೆ ಈ ಮೈಸೂರು ಅರಸರು ಯಾವಾಗ ಬ್ರಿಟಿಷ್ ಸಾಮ್ರಾಜ್ಯದವರು ಅಂದರೆ ಕಂಪನಿ ಸರ್ಕಾರದವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಕಾಯ್ದೆ ಅಂತಂದರು, ಆ ಸುಮಾರಿನಲ್ಲಿ ರಾಜಮನೆತನವೇ ಹುಟ್ಟಿಸಿದ ಕತೆ ಇದು. ಅಂದರೆ ನೋಡಿ, ನಮಗೆ ಶಾಪ, ನಮ್ಮ ವಂಶಕ್ಕೆ ಒಂದು ಶಾಪ ಇದೆ, ಆ ಮೇರೆಗೆ ನಮಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿ ಹುಟ್ಟಿಸಿದ ಕತೆ ಇದು ಅನ್ನುವ ಒಂದು ವದಂತಿ ಕೂಡ ಇದೆ. ಆದರೆ ನಮಗೆ ಈ ವದಂತಿಗಳೆಲ್ಲ ಏನಿದೆ, ಶಾಪ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈಗ ಇಂಗ್ಲೀಷ್ನಲ್ಲಿ ಒಂದು ಮಿತ್ ಅಂತ ಇದೆ ನೋಡಿ, ಅದಕ್ಕೆ ಪುರಾವೆ ಇಟ್ಟು ತೋರಿಸ್ತಕ್ಕಂಥ, ಅದು ಸತ್ಯವೋ ಮಿಥ್ಯೆಯೋ ಗೊತ್ತಾಗೋಲ್ಲ. ನಾ ಮಿತ್ ಅನ್ನೋದನ್ನು ಕನ್ನಡದಲ್ಲಿ ಮಿಥ್ಯೆಯೇ ಅಂತಾನೆ ಅಂದ್ಕೊಂಡು ಹಾಗಿದ್ರೆ, ಪ್ರತಿಯೊಂದು ಮಿಥ್ಯೆಯೂ ಒಂದು ಪುರಾಣವಾಗತಕ್ಕಂಥ ಒಂದು ಸರಕನ್ನು ತನ್ನೊಳಗೆ ಇಟ್ಕೊಂಡಿರುತ್ತೆ. ಅದು ಒಬ್ಬ ಸೃಜನಶೀಲ ಬರಹಗಾರನ ಕೈಗೆ ಸಿಕ್ಕಾಗ ಅದೊಂದು ಕಾತೀಯವಾಗುತ್ತೆ, ಪುರಾಣವಾಗಿ ಬೆಳ್ಕೊಂಡು ಹೋಗುತ್ತೆ. ಸೊ ಈ ಮೂಗುತಿಗಳ ಪುರಾಣ ಈ ಕಥೆಯಲ್ಲಿದೆ. ಸಾಕಷ್ಟು ಕಾರಣಗಳನ್ನ ಕೊಟ್ಟರೆ ಈ ಪುಸ್ತಕ ಈಗಲೇ ಓದಬೇಕು ಅನ್ನೋದಕ್ಕೆ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಇದ್ರ ಜೊತೆಗೆ ನಿಮ್ಮ ಪರ್ಸ್ನಲ್ ಆಗಿ 2 ಪ್ರಶ್ನೆಗಳು ಕೇಳಬೇಕು ಅಂದ್ಕೊಂಡೆ. ಏನಂದ್ರೆ, ಮೊದಲನೇದು, ನಿಮ್ಮ ಆರ್ಕಿಟೆಕ್ಚರ್ ಅಥವಾ ನೀವು ವಾಸ್ತುಕಾರ ಒಂದು ಕಾದಂಬರಿ ಬರೆದಾಗ ಅವನ ವಾಸ್ತುಕಾರಕ್ಕೆ ಈ ಕಾದಂಬರಿ ಮೇಲೆ ಏನಾದರೂ ಪರಿಣಾಮ ಖಂಡಿತ ಇರುತ್ತೆ. ಓಕೆ, ಯಾಕಿರುತ್ತೆ ಅಂತ ಹೇಳಿದ್ರೆ, ಏನು ಈ ಇತಿಹಾಸ ಅಂತ, ಚರಿತ್ರೆ ಇತಿಹಾಸ ಅಂತ ನಾವುಗಳೇನು ಹೇಳ್ತೇವೆ, ಅವುಗಳೆಲ್ಲದನ್ನು ಪುರಾವೆಗಳನ್ನು ಆಧರಿಸಿದ್ದು. ಪುರಾವೆ ಯಾವ ರೀತಿಯಲ್ಲಿ ಸಿಗುತ್ತೆ? ಒಂದು, ಶಾಸನಗಳ ಮೂಲಕ ಸಿಗುತ್ತೆ. ಎರಡನೆಯದು ಕಟ್ಟಡಗಳ ಮೂಲಕ ಸಿಗುತ್ತೆ. ಈಗ ಹಂಪೆಯಲ್ಲಿ ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ವು, ನೀವು ನೋಡ್ತಿದ್ದ ಹಾಗೆ ಅನಿಸುತ್ತೋ ಅಂದರೆ ಅದನ್ನು ಕಟ್ಟಿದ ಸಾಮ್ರಾಜ್ಯ ಎಷ್ಟು ಶ್ರೀಮಂತವಾಗಿರಬಹುದು ಅನ್ನುವ ಒಂದು ಕುರುಹು ಅದರಲ್ಲಿ ಕಾಣುತ್ತೆ. ಕರೆಕ್ಟ್ ಆಯಿತಾ? ಎಷ್ಟು ಪ್ರಬಲವಾಗಿತ್ತು ಅನ್ನುವ ಒಂದು ಸಂಕೇತವೂ ಅದ್ರ ಮೂಲಕ ಸಿಗುತ್ತೆ. ನಾವು ನಾವು ಎಲ್ಲ ನಾಗರಿಕತೆಗಳನ್ನು ನಾವು ಅರಿಯೋದೇನೇ ಆರ್ಕಿಟೆಕ್ಚರ್ನ ಮೂಲಕ. ನೀವು ಹರಪ್ಪ ಮೊಹೆಂಜದಾರೋ ತಗೊಂಡ್ರು ಕೂಡ ಆ ಸಿಂಧೂ ಮುಖಜ ಭೂಮಿಯಲ್ಲಿ ನೆಲಗರ್ಭದೊಳಗೆ ಎಲ್ಲೋ ಅಡಕವಾಗಿದ್ದಂಥ ಈ ನಗರದ ಅವಶೇಷ ಏನಿತ್ತು, ಅದನ್ನು ಉತ್ಖನನ ಅಂತ ಮಾತಾಡ್ತಾರಲ್ಲ, ಎಕ್ಸ್ಕವೇಷನ್ ಅಂತಾರೆ ನೋಡಿ, ಅದನ್ನು ಅಗದು ತೆಗೆದು ಆಮೇಲೆ ಇತಿಹಾಸ ಅನ್ನೋದು ಅದನ್ನು ಆಧರಿಸಿ ನಾವು ಕಟ್ಟಿಕೊಂಡ ನಮ್ಮ ನೇರದ ಅರ್ಥೈಕೆ ಅಷ್ಟೇ ಹೊರತು ಅದು 100ಕ್ಕೆ 100 ಹೀಗೆ ಇತ್ತು ಅನ್ನೋದು ಸುಳ್ಳು. ಕರೆಕ್ಟ್ ಅಲ್ವಾ? ಈ ಇತಿಹಾಸಕಾರಿಕೆಯಲ್ಲಿ ಕಟ್ಟಡಗಳ ಪಾತ್ರ ತುಂಬ ಇರುತ್ತೆ. ಹಾಗಾಗಿ ನಾನು ಯಾವ ಕಟ್ಟಡವನ್ನೇ ನೋಡಿದ್ರೂ ಕೂಡ ಒಂದು ನುರಿತ ಕಣ್ಣಿಗೆ ಇದು ಯಾವ ಕಾಲದ್ದು, ಯಾವ ಶೈಲಿಯದ್ದು ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ನನಗೊಬ್ಬಂಗೆ ಅಲ್ಲ, ಸಮ್ಮನ್ ಹೂ ಈಸ್ ವೆರಿ ಸೀರಿಯಸ್ ಅಬೌಟ್ ಆರ್ಕಿಟೆಕ್ಚರ್. ಆಯಿತಾ? ಉದಾಹರಣೆ ಏನು ಹೇಳಬೇಕು ಅಂದರೆ, ಈ ಕಂಬ ಮತ್ತು ತೊಲೆ ಅಂತ ಹೇಳ್ತೇವೆ. 2 ಕಂಬ ಮೇಲ್ಗಡೆ ಅಡ್ಡಲಾಗಿಡೋ ತೊಲೆ, ಇದು ಒಂದು ಸಿಸ್ಟಮ್ ಆಫ್ ಕನ್ಸ್ಟ್ರಕ್ಷನ್, ಒಂದು ಕಟ್ಟಡದ ವ್ಯವಸ್ಥೆ. ಅದು ಇನ್ನೊಂದು ವ್ಯವಸ್ಥೆ ಏನು, 2 ಕಂಬ ಮೇಲ್ಗಡೆ ಒಂದು ಕಮಾನ್ ಹಾಕೋದು. ಓಕೆ, ಆಯಿತಾ? ಈ ಮೊದಲನೇ ಸಿಸ್ಟಮ್ಗೆ ಟ್ರೇಬಿಯೇಷನ್ ಅಂತ ಕರಿತೇವೆ, ಎರಡನೇ ಸಿಸ್ಟಮ್ಗೆ ಆರ್ಕಿಯೇಷನ್ ಅಂದರೆ ಕಮಾನುಗಾರಿಕೆ, ಇದು ತೊಲೆಗಾರಿಕೆ ಅಂತ ಅಂದ್ಕೊಳ್ಳೋಣ. ಆಯಿತಾ? ಗ್ರೀಕ್ ಇತಿಹಾಸಕ್ಕೆ ಹೋದರೆ ಅಥವಾ ಗ್ರೀಸ್ಗೆ ಹೋದರೆ, ಪುರಾತನ ಗ್ರೀಸ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಹೋದರೆ ಅವರುಗಳು ಬರೀ ಕಂಬ ತೊಲೆಗಳನ್ನು ಇಟ್ಕೊಂಡೇ ಕಟ್ಟಿದ್ದು. ರೋಮನ್ರು ಏನು ಮಾಡಿದ್ರು, ಆರ್ಚ್ಗಳನ್ನ ಕಟ್ಟಿದ್ರು, ಕಮಾನುಗಳನ್ನು ಕಟ್ಟಿದ್ರು. ನೀವು ಜಗತ್ತಿನ ಇತಿಹಾಸವನ್ನು ಗಮನಿಸಿದಲ್ಲಿ ಯಾವತ್ತೂ ಒಂದೇ ಕಟ್ಟಡದಲ್ಲಿ
ತೊಲೆಗಳೂ ಇದ್ದು ಕಮಾನೂ ಇದ್ದ ಪುರಾವೆಗಳು ಇರೋದಿಲ್ಲ. ಅದು ಮೊಟ್ಟ ಮೊದಲ ಸಲ ಆಗಿದ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ ಅಂತ ಏನಾಯಿತು ಆವಾಗ ಆಗಿತ್ತು. ಓಕೆ, ಅದನ್ನು ನಾವು ರಿನೇಸಾನ್ಸ್ ಅಂತ ಕರಿತೇವೆ. ಅದನ್ನು ರಿನೇಸಾನ್ಸ್ನ ಕನ್ನಡದಲ್ಲಿ ನವೋದಯ ಅಂತ ಹೇಳ್ತಾರೆ ನೋಡಿ. ಅಂದರೆ ಇದೆಲ್ಲ ನ್ಯೂಟನ್ ಇದ್ದಂಥ ಕಾಲ ಆಯಿತಾ. ಆಮೇಲೆ ರೈಲ್ವೆ ಎಂಜಿನ್ ಎಲ್ಲ ಹುಟ್ಕೊಂಡಂಥ ಕಾಲ, ಮುದ್ರಣ ಬರಲಿಕ್ಕೆ ಶುರುವಾದಂಥ ಕಾಲ. ಆ ಸುಮಾರಿನಲ್ಲೇನೆ ಪೋರ್ಚುಗೀಸರು ಈ ಕಡೆಗೆ ಬಂದಿದ್ದು, ಆ ಸುಮಾರಿನಲ್ಲೇನೆ ಕಾಗದದ ಉತ್ಪತ್ತಿಯಾಗಿದ್ದು. ಇವುಗಳೆಲ್ಲವುಗಳನ್ನು ತಳಕಿಗೆ ಹಾಕಿಕೊಂಡು ನೋಡಿದ್ರೆ, ಅಥವಾ ಮೆಣಸಿನಕಾಯಿ, ವಸುಧೇಂದ್ರನ ತೇಜೋ ತುಂಗಭದ್ರದಲ್ಲಿ ಬರುತ್ತೆ, ಎಲ್ಲಿ ಪೋರ್ಚುಗೀಸರು ಮೆಣಸಿನಕಾಯಿ ತಂದರು. ಆಮೇಲೆ ಸಕ್ಕರೆ, ಒಂದು ಕಾಲಕ್ಕೆ ಸಕ್ಕರೆ ಬರೀ ರಾಜಮನೆತನದವ್ರು ಮಾತ್ರ ಬಳಸ್ತಾ ಇದ್ರು. ಓಕೆ, ಅಂದರೆ ಇಲ್ಲ ಸಲ್ಲದ ರೋಗಗಳೆಲ್ಲ ಅವ್ರಗಳಿಗೆ ಅಷ್ಟೇ ಇರ್ತಾ ಇತ್ತು. ನಾವು ಈ ಪ್ರಜಾಪ್ರಭುತ್ವ ಅನ್ನುವ ಒಂದು ಹೆಸರಿನಲ್ಲಿ, ಅದಕ್ಕೆ ವಿರೋಧಿ ಖಂಡಿತ ಅಲ್ಲ, ನಾವು ಯಾವಾಗ ಪ್ರಜಾ ಸರ್ಕಾರಕ್ಕೆ ಬಂದ್ವಿ, ಪ್ರಜೆಗಳೆಲ್ಲರೂ ರಾಜರಾದರು, ಸಕ್ಕರೆ ಅಗ್ಗವಾಗಿ ಹೋಯಿತು, ಎಲ್ಲರೂ ಸಕ್ಕರೆ ಬಳಸ್ತಾ ಇದ್ದೀವಿ, ಎಲ್ಲರೂ ಸಕ್ಕರೆ ಕಾಯಿಲೆಯಿಂದನೂ ಬಳಲ್ತಾ ಇದ್ದೇವೆ. ಈ ಲೈಫ್ ಸ್ಟೈಲ್ ಡಿಸೀಸ್ ಎಲ್ಲ ಶುರುವಾಗಿದ್ದ ಆ ಕಾರಣಕ್ಕೆ. ಮುಂಚೆ ಅದೆಲ್ಲ ಇರ್ತಿರ್ಲಿಲ್ಲ. ಓಕೆ ಓಕೆ ಓಕೆ. ಆಮೇಲೆ ಅಕ್ಕಿ ಅನ್ನೋದು ಇವತ್ತಿನ ದಿನ ಸಾರ್ವತ್ರಿಕವಾಗಿ ಅಕ್ಕಿಯನ್ನು ನಾಡಿನ ಎಲ್ಲೆಡೆನೂ ಬಳಸ್ತೀವಿ. ಅದಿರಲಿಲ್ಲ ಅಲ್ವಾ, ಯಾಕೆಂದರೆ ಅಕ್ಕಿ ಬೆಳೀಲಿಕ್ಕೆ ನೀರು ಬೇಕು ಅಲ್ವಾ. ಬರೀ ಮಲೆನಾಡಿನಲ್ಲೆಲ್ಲೋ ಬೆಳ್ಕೊಳ್ತಾ ಇದ್ರು. ಈಗ ಚಿತ್ರದುರ್ಗ, ದಾವಣಗೆರೆ, ಆ ಕಡೆ ಆಲಮಟ್ಟಿ, ಅಲ್ಲೆಲ್ಲ ಹೇಗೆ ಅಕ್ಕಿ ಬೆಳೀಲಿಕ್ಕೆ ಸಾಧ್ಯ? ಯಾಕೆ ಬೆಳೀಲಿಕ್ಕೆ ಸಾಧ್ಯ ಅಂದರೆ ಅಣೆಕಟ್ಟನ್ನು ಕಟ್ಟೋದು. ಕರೆಕ್ಟ್. ನೀರು ವಿಪುಲವಾಗಬೇಕಲ್ವಾ ಅದಕ್ಕೆ. ಸೊ ರೈಸ್ ಇಸ್ ನಾಟ್ ಎ ರೈಟ್ ಕ್ರಾಪ್ ಫಾರ್ ದಟ್ ರೀಜನ್. ಅಲ್ಲಿ ಸಾಂಪ್ರದಾಯಿಕವಾಗಿ ಅಲ್ಲೆಲ್ಲ ಹತ್ತಿಯನ್ನು ಬೆಳೀತಾ ಇದ್ರು. ಹೌದು, ನಿಮಗೆ ಗೊತ್ತಿರುತ್ತೆ. ನಮ್ಮ ಕಡೆ ಎಲ್ಲ ಹತ್ತಿ, ಅಲ್ಲಿ ಬೆಳೀತಿದ್ದಿದೆ ಹತ್ತಿ. ಆಮೇಲೆ ಊಟಕ್ಕೆ ಏನು ಮಾಡ್ತಿದ್ರು, ಬರೀ ನವಣೆ, ಅದು ಇದು ಸಜ್ಜೆ ತಿಂತ. ಹೌದು. ನಾವೇನು ಮಾಡಿದ್ವಿ, ನಾವು ಅಕ್ಕಿಯನ್ನು ಸಾರ್ವತ್ರೀಕರಣಗೊಳಿಸ್ಬಿಟ್ವಿ. ಕತೆ ಎಲ್ಲೆಲ್ಲೋ ಹೊರಟೋಗ್ಬಿಡ. ಅದೇ ಅದೇ ಆರ್ಕಿಟೆಕ್ಚರ್ ಹೇಗೆ ಇಂಪ್ಯಾಕ್ಟ್ ಮಾಡ್ತಾರೆ ನಿಮ್ಮ ಕಥನಗಾರಿಕೆ. ಹಾಗಾಗಿ ಇವುಗಳನ್ನು ನೋಡಿದಾಗ ನನಗೆ ಗೊತ್ತಾಗತ್ತೆ, ನನಗೆ ಅಂದರೆ ನಮಗೆ, ನನ್ನಂಥವ್ರಿಗೆ. ಹಾಗಾಗಿ ನೀವು ಈಗ ನಾನು ಮಯೂರ, ರಾಜ್ಕುಮಾರ್ ಅವರು ಮಾಡಿದ ಮಯೂರವನ್ನು ನೋಡ್ತಿದ್ದ ಹಾಗೆ ಎಷ್ಟು ಬಾಲಿಶವಾಗಿದೆಯಲ್ಲ ಈ ಆರ್ಕಿಟೆಕ್ಚರ್. ಯಾಕೆಂದರೆ ನೀವು ಅರ್ಥ ಮಾಡ್ಕೋಬೇಕು, 6ನೇ ಶತಮಾನದಲ್ಲಿ ಆ ರೀತಿಯ ಭವ್ಯವಾದ ಕಟ್ಟಡ ಸಾಧ್ಯವೇ ಇರ್ತಾ ಇರಲಿಲ್ಲ. ಓಕೆ, ಆಯಿತಾ. ಎಷ್ಟೇ ದೊಡ್ಡ ಅರಮನೆ ಅಥವಾ ಈ ಕಾಲದ್ದೇ ಇರಬಹುದು, ಈ ಪೀರಿಯಡ್ ಇದೆಯಲ್ಲ 400 ವರ್ಷಗಳ ಹಿಂದಿನದು, ಈ ಸುಮಾರಿನಲ್ಲೂ ಅಷ್ಟೇನೆ. ಈಗ ಇದಕ್ಕೆ ಮುಖಪಟವನ್ನು ಮಾಡಿದವರು ಮೈಸೂರು ಅರಮನೆಯ ಕಮಾನನ್ನು ಹಾಕಿದ್ರು. ಅವ್ರಿಗೆ ಈ ಕಂಪೋಸಿಷನ್ನಲ್ಲಿ, ಸಂಯೋಜನೆಯಲ್ಲಿ ಒಂದು ಕಮಾನ್ ಬೇಕಿತ್ತು. ನಾನು ಅದನ್ನ ಒತ್ತಾಯದಿಂದ ತೆಗೆಸಿದೆ, ಏಕೆಂದರೆ ಆ ಕಾಲಮಾನದಲ್ಲಿ ಕಮಾನಿನ ಸಾಧ್ಯತೆ ಇರಲಿಲ್ಲ. ಓಕೆ ಓಕೆ. ಆಮೇಲೆ ನೀವು ಇನ್ನೂ ಒಂದು ತಿಳ್ಕೋಬೇಕು, ಈ ಗೋಲ್ ಗುಂಬಜ್ ಇದೆಯಲ್ಲ, ಅದರೊಳಗಿನ ಭವ್ಯತೆ, ಎಷ್ಟು ದೊಡ್ಡ ಗುಂಬ ಅದು, ಆಯಿತಾ. ಅದು ಹಂಪೆಯ ವಿಜಯನಗರ ಸಾಮ್ರಾಜ್ಯ ಏನಿದೆ ಅದಕ್ಕೆ ಸಮಕಾಲೀನರು. ಇನ್ಫ್ಯಾಕ್ಟ್ ಹಂಪೆಯ ಪತನವಾಗಿದ್ದೇನೆ ಬಿಜಾಪುರದವರಿಂದ, ನಿಮಗೆ ಗೊತ್ತಿರುತ್ತೆ. ಹೌದು ಅಲ್ವಾ. ಈಗ ನೀವು ಹಂಪೆಯ ದೇವಸ್ಥಾನಗಳನ್ನು ನೋಡಿದಾಗ ನಿಮಗೆ ಆ ರೀತಿಯ ಆವರಣ ಎಲ್ಲಿ ಸಿಗುತ್ತೆ ಅಂದರೆ, ಕಂಬಗಳಿಲ್ಲದ, ಗೋಡೆಯೂ ಇಲ್ಲದ ಅಷ್ಟು ದೊಡ್ಡ ನೀವು ಗೋಲ್ ಗುಂಬಜ್ನಲ್ಲಿ ಅದು ಸಿಗುತ್ತೆ. 100 ಅಡಿಯಷ್ಟು ಅಗಲದ ಜಾಗ, 100 ಅಡಿ ಎತ್ತರದ ಆವರಣ, ಮೇಲ್ಗಡೆ ಒಂದು ಗುಂಬ. ಅದು ಯಾವುದರಿಂದ ಸಾಧ್ಯ? ನಾವು ಕಮಾನನ್ನು ಒಪ್ಕೊಂಡಿದ್ದರಿಂದ. ಅದು ವಿಪರ್ಯಾಸ ಏನಂತ ಹೇಳಿದ್ರೆ, ಅದು ಬಂದದ್ದು ಇಸ್ಲಾಮೀಕರಣದ ಮೂಲಕ. ಇನ್ಫ್ಯಾಕ್ಟ್ ಅದು ಇಸ್ಲಾಂ ಆಮೇಲೆ ಒಪ್ಕೊಳ್ತೆ ಹೊರತು, ಅದು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಇಲ್ಲದ ಸುಮಾರಿನಲ್ಲಿ ಕಮಾನಿನ ಆವಿಷ್ಕಾರ ಆಗಿತ್ತು. ಅದು ಪರ್ಷಿಯಾದಲ್ಲೆಲ್ಲೋ ಆಯಿತು. ಓಕೆ ಓಕೆ. ಪ್ರಾಸಂಗಿಕವಾಗಿ ಈ ಎರಡೂ ಧರ್ಮಗಳು ಆಸ್ಪಾಸ್ನಲ್ಲೇ ಹುಟ್ಕೊಂಡ್ವು. ಚರ್ಚಸ್ ಆಲ್ಸೋ ಹ್ಯಾವ್ ಆರ್ಚಸ್, ಮಾಸ್ಕ್ಸ್ ಆಲ್ಸೋ ಹ್ಯಾವ್ ಆರ್ಚಸ್ ಅಲ್ವಾ. ಇಲ್ಲಿ ನಮ್ಮದು ಹಿಂದೂ ಆರ್ಥೋಡಾಕ್ಸಿ ಏನಿದೆ, ಒಂದು ಕರ್ಮಠತನ ಇದೆಯಲ್ಲ, ನಾನು ದೇವಸ್ಥಾನದಲ್ಲಿ ಒಂದು ಆರ್ಚ್ ಹಾಕಿಬಿಟ್ರೆ ಓ ಮಸೀದಿ ಕಟ್ತಿದ್ದೀರಾ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಅದು ದೂರ ಉಳ್ಕೊಳ್ತು. ಓಕೆ. ಈಗ ಸೊಕಾಲ್ಡ್ ಅರಮನೆಗಳು, ನೀವು ರಾಜಸ್ಥಾನಕ್ಕೆ ಹೋದರೆ ಆ ರೀತಿಯ ಭವ್ಯವಾದ ಅರಮನೆ ಹೇಗೆ ಸಾಧ್ಯ ಆಯಿತು? ಏಕೆಂದರೆ ಅವರು ತುಂಬ ಸಹಜವಾಗಿ ಕಮಾನುಗಳನ್ನು ಒಪ್ಕೊಂಡ್ರು. ಈ ಮೈಸೂರು ಅರಮನೆಯೂ ಯಾಕಷ್ಟು ಭವ್ಯವಾಗಿದೆ? ಯಾಕೆಂದರೆ ಅಲ್ಲಿ ಕಮಾನಿದೆ. ಅಂದರೆ ದೊಡ್ಡ ಒಂದು
ತೊಲೆಯಿಂದ ಒಂದು ತೊಲೆ ಇಷ್ಟು ದೂರ, ಇಷ್ಟು ಸ್ಪ್ಯಾನ್ ಅಂತ ಮಾತಾಡ್ತೇವೆ, ಅಂದರೆ 2 ಕಂಬಗಳ ನಡುವಿನ ಅಂತರ ಅದು ಇದೆಯಲ್ಲ, ಅದರ ಮೇಲೆ ನಾನು ಇಷ್ಟು ಅಂತರದಲ್ಲಿ ನಾನೊಂದು ತೊಲೆ ಇಡಬಲ್ಲೆ ಅಂತ ಹೇಳಿದ್ರೆ, ನಾನು ಕಮಾನನ್ನು ಯೋಚಿಸಿದ್ರೆ ಕಂಬಗಳ ನಡುವಿನ ಅಂತರವನ್ನು ಹಿಗ್ಗಿಸ್ಬೋದು, ಜಾಸ್ತಿ ಮಾಡ್ಬೋದು. ಹಾಗಾಗಿ ಭವ್ಯವಾದ ಆವರಣಗಳು ಬರುತ್ತೆ. ಸೊ ಇವುಗಳ ಕಲ್ಪನೆ ನನಗಿರೋದ್ರಿಂದ ಏನಾಗ್ಬಿಡುತ್ತೆ, ನಾನು ಇದು ಯಾವ ಕಾಲದ್ದು ಅನ್ನೋದು ನನಗೆ ತುಂಬ ಸ್ವಾಭಾವಿಕವಾಗಿ ಮತ್ತು ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಓಕೆ. ಅಲ್ಲದೇನೆ ಇದರಲ್ಲಿ ಒಂದು ಅಧ್ಯಾಯದಲ್ಲಿ ಶ್ರೀರಂಗಪಟ್ಟಣ, ಆ ಕಾಲದ ಶ್ರೀರಂಗಪಟ್ಟಣ ಹೇಗಿತ್ತು ಅನ್ನುವ ಒಂದು ವಿವರಣೆ ಕೂಡ ಬರುತ್ತೆ.